ಹಾಯ್ ಎವ್ರಿವನ್. ಎಷ್ಟೊಂದು ಸ್ವೀಟ್ಗಳನ್ನು ನಾವು ಮಾಡಲಿಕ್ಕೆ ಕಷ್ಟ ಅಂತೇಳಿ ಮನೇಲಿ ಟ್ರೈ ಮಾಡಲಿಕ್ಕೆ ಹೋಗಲ್ಲ. ಆದರೆ ಟ್ರೈ ಮಾಡಿದ್ಮೇಲೆ ಗೊತ್ತಾಗೋದು ಆ ಸ್ವೀಟ್ಗಳನ್ನು ಮಾಡ್ಕೊಳ್ಳೋದು ಇಷ್ಟು ಈಸಿನಾ ಅಂತ. ಅದರಲ್ಲಿ ಒಂದು ಈ ಬಾದಾಮ್ ಪುರಿ. ಬಾದಾಮ್ ಪುರಿನ ಯೂಶ್ವಲ್ ಆಗಿ ಮದುವೆ ಮನೆಗಳಲ್ಲಿ, ಫಂಕ್ಷನ್ಗಳಲ್ಲಿ, ಸ್ವೀಟ್ ಸ್ಟಾಲ್ಗಳಲ್ಲಿ ಮಾತ್ರ ತಿಂತೀವಿ, ಮನೇಲಿ ಟ್ರೈ ಮಾಡೋಕ್ಕೆ ಹೋಗಲ್ಲ. ಆದರೆ ಇವತ್ತು ನಾನು ತೋರಿಸೋವಂಥ ವಿಧಾನ, ಸರಿಯಾದ ಅಳತೆ ಹಾಗೆ ನಾನು ಹೇಳೋವಂಥ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನೀವು ಕೂಡ ಇಷ್ಟೇ ಪರ್ಫೆಕ್ಟ್ ಆದ, ಹೊರಗಡೆಯಿಂದ ಕ್ರಂಚಿ ಒಳಗಡೆಯಿಂದ ಜ್ಯೂಸಿಯಾದ ಬಾದಾಮ್ ಪುರಿನ ಮಾಡ್ಕೋಬೋದು. ಸ್ವೀಟ್ ಸ್ಟಾಲ್ಗಳಲ್ಲಿ ಸಿಗೋ ಬಾದಾಮ್ ಪುರಿಗಿಂತ ತುಂಬಾ ರುಚಿಯಾಗಿರುತ್ತೆ. ಈ ಬಾದಾಮ್ ಪುರಿ ಮಾಡಲಿಕ್ಕೆ ಮೊದಲಿಗೆ ಒಂದು 25ರಿಂದ 30 ಬಾದಾಮಿನ ಬಿಸಿ ನೀರಿನಲ್ಲಿ ಒಂದು 4 ಗಂಟೆ ಮುಂಚೆನೇ ನೆನೆಸಿ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು. ಸಿಪ್ಪೆ ತೆಗೆದಿರೋ ಬಾದಾಮಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆದಷ್ಟು ನೀರು ಕಡಿಮೆ ಹಾಕಿ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ಮಿಕ್ಸಿಂಗ್ ಪ್ಲೇಟ್ನಲ್ಲಿ 1.5 ಕಪ್ಪಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಮೈದಾ ಹಾಕ್ಕೊಂಡೆ. ಈಗ ಅರ್ಧ ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ಹಾಗೆ 1 ಟೀ ಸ್ಪೂನ್ ಸಕ್ಕರೆ, 1/4 ಟೀ ಸ್ಪೂನ್ ಉಪ್ಪು. ಇದಕ್ಕೆ ಅಡುಗೆ ಸೋಡಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದರಿಂದ 1/4 ಟೀ ಸ್ಪೂನ್ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ 2 ಟೇಬಲ್ ಸ್ಪೂನ್ ಕರಗಿಸ್ಕೊಂಡಿರೋ ತುಪ್ಪ. ನೀವು ತುಪ್ಪ ಬದಲು ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಸ್ವೀಟ್ ಮಾಡೋಬೇಕಾದ್ರೆ ನಾವು ಹಾಕ್ಕೊಳ್ಳೋ ಪದಾರ್ಥಗಳ ಅಳತೆ ತುಂಬ ಮುಖ್ಯ ಆಗತ್ತೆ. ಆದ್ದರಿಂದ ನಾನು ಹೇಳಿರೋ ಅಳತೆ ಪ್ರಕಾರನೇ ಇಂಗ್ರೀಡಿಯೆಂಟ್ಸ್ಗಳನ್ನು ತಗೊಳ್ಳಿ. ನೋಡಿ, ಈ ಹಿಟ್ಟನ್ನು ಕೈಯಲ್ಲಿ ಮುಷ್ಟಿ ಕಟ್ಟಿದಾಗ ಈ ರೀತಿ ಉಂಡೆ ರೀತಿ ಆಗಬೇಕು. ಇವಾಗ ಇದಕ್ಕೆ ಬಾದಾಮಿಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಸಾಫ್ಟ್ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಬಾದಾಮಿನ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಿಟ್ಟು ಕಲಿಸ್ಕೊಳ್ಳೋಬೇಕಾದ್ರೆ ನೀರು ಜಾಸ್ತಿ ಆಗತ್ತೆ. ಒಂದು ಸಮಯ ಹಿಟ್ಟಿಗೆ ನೀರು ಕಡಿಮೆ ಆಯಿತು ಅಂದರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೋದು. ನೋಡಿ, ಹಿಟ್ಟನ್ನು ಈ ರೀತಿ ಸೆಮಿ ಸಾಫ್ಟಾಗಿ ಕಲಿಸ್ಕೊಂಡ ನಂತರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಸವರಿ ಸ್ವಲ್ಪ ಹೊತ್ತು ಹಿಟ್ಟನ್ನು ನೆನೆಯಲಿಕ್ಕೆ ಬಿಡೋಣ. ಈ ಬಾದಾಮ್ ಪುರಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಆ ಸಕ್ಕರೆ ಪಾಕ ಮಾಡ್ಕೊಳ್ಳೋ ತನಕ ಹಿಟ್ಟನ್ನು ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಯಲ್ಲಿ 1 ಕಪ್ಪಷ್ಟು ಸಕ್ಕರೆ, 1 ಕಪ್ ಸಕ್ಕರೆ ತೊಗೊಂಡ್ರೆ ಅದ್ರದ್ದು ಅರ್ಧದಷ್ಟು ಅಂದರೆ ಅರ್ಧ ಕಪ್ಪಷ್ಟು ನೀರು, ಸ್ವಲ್ಪ ಕೇಸರಿ ದಳಗಳನ್ನು ಹಾಕ್ಕೊಂಡು ಸಕ್ಕರೆನೆಲ್ಲ ಪೂರ್ತಿ ಕರಗಿಸಿ ಒಂದು 3ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ಕುದಿಸಿ ಗಟ್ಟಿ ಪಾಕ ಮಾಡ್ಕೊಳ್ಬಾರ್ದು, ಹಾಗೆ ಜಾಮೂನಿಗೆ ಮಾಡ್ಕೊಳ್ಳೋ ಥರ ತೆಳು ಪಾಕನೂ ಆಗಬಾರ್ದು. ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ಹಾಗೆ ಚಿಟಿಕೆಯಷ್ಟು ಫುಡ್ ಕಲರ್ ಹಾಕಿ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ಕುದೀತು ಅಂದರೆ ಬಾದಾಮ್ ಪುರಿನ ಈ ಪಾಕದಲ್ಲಿ ಎದ್ದುದಾಗ ಆರಿದ ಮೇಲೆ ಬೆಳ್ಳುಗೆ ಸಕ್ಕರೆ ಥರ ಕುತ್ಬಿಡತ್ತೆ. ಅದು ನಮಗೆ ಬಾದಾಮ್ ಪುರಿ ಮೇಲೆ ಪಾಕದ್ದು ಶೈನಿಂಗ್ ಇರಬೇಕು. ನೋಡಿ, ಈ ಪಾಕ ಈ ರೀತಿ ಶೈನಿಂಗ್ ಇದ್ದು ಈ ಥರ ಅಂಟಂಟಿರಬೇಕು, ಹೊರತು ಪೂರ್ತಿ ಎಳೆ ಪಾಕ ಬರಬಾರ್ದು. ಈಗ ಫ್ಲೇಮ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ, ಯಾಕಂದರೆ ಬಾದಾಮ್ ಪುರಿ ನೆನೆಸ್ಕೋಬೇಕಾದ್ರೆ ಪಾಕ ಬಿಸಿನೇ ಇರಬೇಕಾಗತ್ತೆ. ಈಗ ಹಿಟ್ಟನ್ನು ನೆನೆಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ. ಮತ್ತೆ 1 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಸಣ್ಣ ಪೂರಿ ಮಾಡ್ಕೊಳ್ಳೋಕ್ಕೆ ಹಿಟ್ಟನ್ನು ಎಷ್ಟು ತೊಗೊಳ್ತೀವೋ ಅಷ್ಟು ಹಿಟ್ಟು ತೊಗೊಂಡು ಸಣ್ಣ ಪೂರಿ ಥರ ಸ್ವಲ್ಪ ತೆಳುವಾಗಿ ಉಚ್ಕೊಳ್ಬೇಕಾಗತ್ತೆ. ಇದನ್ನು ಉಚ್ಕೊಳ್ಳೋಕ್ಕೆ ಒಣ ಹಿಟ್ಟನ್ನು ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಸಲೀಸಾಗೆ ಹಾಗೆ ಉಚ್ಕೊಳ್ಬೋದು. ಇದನ್ನು ಫೋಲ್ಡಿಂಗ್ಸ್ ಮಾಡೋದ್ರಿಂದ ಮತ್ತೆ ದಪ್ಪ ಆಗತ್ತೆ. ಅದರಿಂದ ಈಗಲೇ ಇದನ್ನು ಸ್ವಲ್ಪ ತೆಳುವಾಗಿ ಉಚ್ಕೊಂಡು ನಂತರ ಇದಕ್ಕೆ ತುಪ್ಪ ಸವರಿ 2 ಸಲ ಫೋಲ್ಡಿಂಗ್ ಮಾಡಿದ್ರೆ ಟ್ರಯಾಂಗಲ್ ಶೇಪ್ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಉಚ್ಕೊಂಡಿರೋ ಹಿಟ್ಟು ತುಂಬ ದಪ್ಪ ಆಯಿತು ಅಂದರೆ ಅದು ಪಾಕನ ಹೀರ್ಕೊಳ್ಳಲ್ಲ. ಅದರಿಂದ ಸ್ವಲ್ಪ ತೆಳುವಾಗೇ ಉಚ್ಕೊಂಡು ಈ ರೀತಿ ಟ್ರಯಾಂಗಲ್ ಶೇಪ್ ಮಾಡ್ಕೊಂಡ್ಮೇಲೆ ಲೈಟಾಗೆ ಮತ್ತೆ ಉಚ್ಕೊಂಡು ಮಧ್ಯದಲ್ಲಿ ಒಂದು ಲವಂಗನ ಪ್ರೆಸ್ ಮಾಡಿದ್ರೆ ಫೋಲ್ಡಿಂಗ್ಸ್ ಓಪನ್ ಆಗಲ್ಲ. ಹಾಗೆ ಯಾವುದೇ ಸ್ವೀಟ್ಗಾದರೂ ಲವಂಗ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದೇ ರೀತಿ ಒಂದ್ಸಲಿ ಕರಿಲಿಕ್ಕೆ ಬೇಕಾದಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾದಿರೋ ಎಣ್ಣೆನ ಫುಲ್ ಲೋ ಫ್ಲೇಮ್ ಮಾಡಿ ಒಂದೊಂದಾಗಿ ಹಾಕಿ ಅದಾಗೆ ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಲೋ ಫ್ಲೇಮ್ನಲ್ಲೇ 2 ಸೈಡ್ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಳ್ಬೇಕು. ಇದರಲ್ಲಿ ಲೇಯರ್ಸ್ಗಳು ಜಾಸ್ತಿ ಇರೋದ್ರಿಂದ ಹೈ ಫ್ಲೇಮ್ನಲ್ಲಿ ಕರೆದ್ರೆ ಒಳಗಡೆ ಬೇಯೋದಿಲ್ಲ. ಆದ್ದರಿಂದ ಕೊನೆ ತನಕನೂ ಲೋ ಫ್ಲೇಮ್ನಲ್ಲೇ ಕರೆದು ಲೈಟ್ ಗೋಲ್ಡನ್ ಬ್ರೌನ್ ಆದಮೇಲೆ ಎಣ್ಣೆಯಿಂದ ತೆಗೆದು ಇಟ್ಕೊಳ್ಬೇಕು. ಕರೆದಿರೋದು ಬಿಸಿ ಇದ್ದಾಗಲೇ ಇದನ್ನು ಬಿಸಿ ಪಾಕಕ್ಕೆ ಹಾಕಿ 1ರಿಂದ 1.5 ನಿಮಿಷ ಪಾಕದಲ್ಲಿ ನೆನೆಸಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ.
ಒಂದು ಸಮಯ ಸಕ್ಕರೆ ಪಾಕ ತಣ್ಣಗಾಗಿತ್ತು ಅಂದರೆ ಅದನ್ನು ಬಿಸಿ ಮಾಡಿ ಕರೆದಿರೋ ಬಾದಾಮ್ ಪುರಿನ ಹಾಕಿ ನೆನೆಸಿ. ಇದೇ ರೀತಿ ಇನ್ಮಿಕ್ಕಿದ ಬಾದಾಮ್ ಪುರಿನ ಪಾಕದಲ್ಲಿ 1 ರಿಂದ 1.5 ನಿಮಿಷ ನೆನೆಸಿ ಪಾಕದಿಂದ ತೆಗೆದ ಮೇಲೆ ಬಾದಾಮ್ ಪುರಿ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ 1 ಗಂಟೆ ಹಾಗೆ ನೆನೆಯಲಿಕ್ಕೆ ಬಿಡಬೇಕು. 1 ಗಂಟೆ ನಂತರ ಇದನ್ನು ಸರ್ವ್ ಮಾಡಿದ್ರೆ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಪಾಕನೆಲ್ಲ ಚೆನ್ನಾಗಿ ಹಿರ್ಕೊಂಡು ಜ್ಯೂಸಿಯಾಗಿ ಸಾಫ್ಟಾಗಿ ತಿನ್ನಲಿಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ. ನೋಡಲಿಕ್ಕೆ ಚೆನ್ನಾಗಿ ಕಾಣಲಿ ಅಂತ ಚಿಕ್ಕದಾಗಿ ಹೆಚ್ಕೊಂಡಿರೋ ಬಾದಾಮಿ ಮತ್ತು ಕೇಸರಿ ದಳಗಳಿಂದ ಗಾರ್ನಿಷ್ ಮಾಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಬಾದಾಮ್ ಪುರಿನ ಹೇಗೆ ಮಾಡ್ಕೋಬೋದು ಅಂತ. ನಾನು ಹೇಳಿರೋ ಮೆಷರ್ಮೆಂಟ್ ಹಾಗೆ ವಿಧಾನನ ನೀವು ಕೂಡ ಫಾಲೋ ಮಾಡಿದ್ರೆ ಇಷ್ಟೇ ಪರ್ಫೆಕ್ಟಾದ ಜ್ಯೂಸಿಯಾದ ಬಾದಾಮ್ ಪುರಿನ ಮಾಡ್ಕೋಬೋದು. ಒಂದ್ಸಲಿ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ಅಷ್ಟೇ ಸಿಂಪಲ್, ಅಷ್ಟೇ ರುಚಿಯಾಗಿರುತ್ತೆ. ಈ ಬಾದಾಮ್ ಪುರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.